ಕರ್ನಾಟಕದಲ್ಲಿರುವ 5 ದ್ವೀಪಗಳನ್ನು ಒಮ್ಮೆಯಾದರೂ ಸಂದರ್ಶಿಸಲೇಬೇಕು. ಸಾಮಾನ್ಯವಾಗಿ ನಿಮಗೆ ನೇತ್ರಾಣಿ ದ್ವೀಪದ ಬಗ್ಗೆ ಪರಿಚಯವಿದೆ, ಆದರೆ ಇನ್ನುಳಿದ 4 ದ್ವೀಪಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಾನು ನೀಡುತ್ತೇನೆ. ಒಮ್ಮೆಯಾದರೂ ನೀವು ಒಂದ್ಸರಿ ವಿಸಿಟ್ ಮಾಡಿ. ಮೊದಲನೇದಾಗಿ ನೋಡೋದಾದರೆ ನಾವು ಸೆಂಟ್ ಮೇರಿಸ್ ಐಸ್ಲ್ಯಾಂಡ್. ಈ ಸೆಂಟ್ ಮೇರಿಸ್ ಐಸ್ಲ್ಯಾಂಡ್ ಮಲ್ಪೆ ಬೀಚ್ ಬಳಿ ಬರುತ್ತದೆ. ಈ ಐಸ್ಲ್ಯಾಂಡಿಗೆ ನೀವು ಹೋಗಬೇಕು ಅಂತಂದ್ರೆ ಬೋಟ್ ಮೂಲಕ ಇದು ಲಕ್ಷಾಂತರ ವರ್ಷಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟದಿಂದ ಉದಯ. ಈ ಬೆರಗುಗೊಳಿಸುವ ದ್ವೀಪವು ಕಡಲ ತೀರದ ಅನೇಕ ವಸ್ತುಗಳಿಂದ ತುಂಬಿದೆ. ಒತ್ತಡದ ನಗರ ಜೀವನದಿಂದ ಪಾರಾಗಲು ಈ ಸೆಂಟ್ ಮೇರಿಸ್ ದ್ವೀಪಕ್ಕೆ ಹೋಗಿ ಬರಬಹುದು. ಒಮ್ಮೆಯಾದರೂ ಈ ದ್ವೀಪಕ್ಕೆ ಭೇಟಿ ನೀಡಿ. ಇನ್ನು ಎರಡನೇದಾಗಿ ನೋಡೋದಾದರೆ ಬಸವರಾಜದುರ್ಗ ದ್ವೀಪ. ಈ ಬಸವರಾಜದುರ್ಗ ದ್ವೀಪವು ಹೊನ್ನಾವರದ ಬಳಿ ಬರುತ್ತದೆ. ನೀವು ಹೆಸರೇ ಸೂಚಿಸುವಂತೆ ಇದೊಂದು ಐತಿಹಾಸಿಕ ಸ್ವರ್ಗವಾಗಿದೆ. ಈ ದ್ವೀಪವು 1590ರಲ್ಲಿ ವಿಜಯನಗರ ಆಳ್ವಿಕೆ ನಿರ್ಮಿಸಲಾದ ಕೋಟೆಯನ್ನು ಹೊಂದಿದೆ. ಪ್ರಸ್ತುತ ಕೋಟೆ ಪಾಳು ಬಿದ್ದಿದ್ದರೂ ಕೆಲವು ಅವಶೇಷಗಳನ್ನು ಹೊಂದಿದೆ. ಜೊತೆಗೆ ಇಲ್ಲಿ ನಾಗದೇವತೆಗೆ ಸಮರ್ಪಿತವಾದ ಆಲಯಕ್ಕೆ ಹೆಸರುವಾಸಿಯಾಗಿದೆ. ಇನ್ನು ಮೂರನೇದಾಗಿ ನೋಡೋದಾದರೆ ಕುರುಮಗಡ ದ್ವೀಪ. ಕುರುಮ ಎಂದರೆ ಆಮೆ ಎಂದರ್ಥ. ಕುರುಮಗಡ ದ್ವೀಪದ ಆಕಾರವು ಆಮೆಯ ಆಕಾರವನ್ನು ಹೋಲುವ ಸುಂದರ ದ್ವೀಪವಾಗಿದೆ. ಅರಬ್ಬಿ ಸಮುದ್ರದಲ್ಲಿರುವ ಈ ದ್ವೀಪಕ್ಕೆ ಕಾರವಾರದಿಂದ ಸಣ್ಣ ದೋಣಿ ವಿಹಾರದ ಮೂಲಕ ತಲುಪಬಹುದು. ಹಚ್ಚ ಹಸಿರಿನಿಂದ ಆವೃತವಾಗಿರುವ ಈ ದ್ವೀಪವು ಪ್ರಕೃತಿ ಮತ್ತು ಕಡಲ ತೀರದ ನಡಿಗೆಗೆ ಸೂಕ್ತವಾದ ತಾಣವಾಗಿದೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ನೇತ್ರಾಣಿ ದ್ವೀಪ. ನೇತ್ರಾಣಿ ದ್ವೀಪವು ಮುರುಡೇಶ್ವರದಿಂದ 19 ಕಿಲೋಮೀಟರ್ ದೂರದಲ್ಲಿದೆ. ಈ ನೇತ್ರಾಣಿ ದ್ವೀಪ ಯಾರಿಗೆ ಗೊತ್ತಿಲ್ಲ ಹೇಳಿ. ನೇತ್ರಾಣಿ ದ್ವೀಪವು ಸ್ಕೂಬಾ ಡೈವಿಂಗ್ಗೆ ಸ್ವರ್ಗವಾಗಿದೆ. ನೇತ್ರಾಣಿ ದ್ವೀಪವು ಹೃದಯಾಕಾರದಿಂದ ತುಂಬಾ ಸೌಂದರ್ಯವಾಗಿ ಕಾಣುತ್ತದೆ. ಇಲ್ಲಿ ನೀಲಿ ನೀರು, ಜಲಚರಗಳು ಮತ್ತು ರೋಮಾಂಚಕ ಹವಳಗಳಿಂದ ಆವೃತವಾಗಿದೆ. ಇನ್ನು ಕೊನೆಯದಾಗಿ ನೋಡೋದಾದ್ರೆ ನಾವು ಉಪ್ಪಿನಕುದುರು ದ್ವೀಪ. ಕುಂದಾಪುರದಿಂದ ಉತ್ತರಕ್ಕೆ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಒಂದು ಸಣ್ಣ ದ್ವೀಪವು ದೇವಾಲಯಗಳು ಮತ್ತು ಮಠಗಳಿಂದ ತುಂಬಿದೆ. ಈ ದ್ವೀಪವು ಒಂದು ಕಾಲದಲ್ಲಿ ಉಪ್ಪು ಮತ್ತು ಸಮುದ್ರಧಾರ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿದೆ. ಈಗ ಯಕ್ಷಗಾನದ, ಬೊಂಬೆಯಾಟ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಜನಪ್ರಿಯವಾಗಿದೆ. ಇದು 3 ದೇವಾಲಯಗಳು ಮತ್ತು 8 ಮಠಗಳನ್ನು ಹೊಂದಿದೆ. ಅವುಗಳಲ್ಲಿ ಅತ್ಯಂತ ಜನಪ್ರಿಯವಾದವು ಭಗವಾನ್ ಗೋಪಾಲಕೃಷ್ಣ ದೇವಾಲಯ ಮತ್ತು ಭಗವಾನ್ ಲಕ್ಷ್ಮೀ ನರಸಿಂಹ ಮಠ. ಜೀವನದಲ್ಲಿ ಒಮ್ಮೆ ಆದರೂ ಈ 5 ದ್ವೀಪಗಳನ್ನು ನೋಡಲೇಬೇಕು. ಇನ್ನೇನಿದೆ ಜೀವನದಲ್ಲಿ, ಏನೂ ಇಲ್ಲ. ಬನ್ನಿ, ನೇಚರ್ನ ಆನಂದಿಸಿ, ಇರೋವರೆಗೂ ಎಂಜಾಯ್ ಮಾಡಿ. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ.